ಈ ಗಿವ್ ಅವೇಲಿ ಯಾರು ವಿನ್ ಆಗ್ತಾರೆ ಅಂತ ನಾನು ಇನ್ನೊಂದು ಹೇಳ್ತೀನಿ. ಒಬ್ರು ವಿನ್ ಆಗ್ಬೋದು, ಇಬ್ರು ವಿನ್ ಆಗ್ಬೋದು, ನಾನು ಹೇಳೋಕ್ಕಾಗಲ್ಲ. ಅದೇ ಅವನು ಲಾಸ್ಟಿಗೆ ಎಂಟ್ರಿಗೆ ಇದು ಬಂಡೆ ಹೊಡಿತಾನೆ. ಇದನ್ನ ಶಿವನ್ ಹತ್ರ ಹೋದಾಗ ಅವನು ಒಂಥರ ಬಂಡೆಯಿಂದ ಹೊರಗೆ ಇನ್ನೊಂದು ಬರ್ತತೆ ದೇವ್, ಅದು ಒಂಥರ ರಾಕ್ಷಸ ಇದ್ದಂಗ ಅಂತಾನೆ. ಅವನ್ ಬಂದು ಅವನ ಹತ್ರ ಕುಸ್ತಿ ಆಡಿದಾಗ ಅವನು ಸಡನ್ ಆಗಿ ಅವನಿಗೆ ನೋಡಿ ಗೈಸ್, ಹೋಳಿಗೆ ಮಾಡ್ತೈತೆ. ಅಮ್ಮ 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 ನಿನ್ನೆ ಮೂವಿ ಹೆಂಗಿತ್ತಮ್ಮ? ಗಾಯ್ಸ್ ಫುಲ್ ಹೌಸ್ ಗಾಯ್ಸ್, ಎಲ್ಲ ನೋಡಿ. ನನ್ನ ವಾಯ್ಸ್ ಕೇಳಿಸಿದೆಯೋ ಇಲ್ಲ ಗೊತ್ತಿಲ್ಲ, ಫುಲ್ ಹೌಸು. ಟಿಕೆಟೇ ಸಿಗ್ತಲ್ಲ ಗಾಯ್ಸ್. ಯಾಕಂದರೆ ನಾನು ಇನ್ನೂ ಒಂದು ಏನೋ ವಿಷಯ ಹೇಳಬೇಕು, ಬಟ್ ಅದನ್ನ ಇವಾಗ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಸ್ಟೋರಿ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಮೂವಿ ಬಗ್ಗೆ, ಯಾಕೆ ಸಿನಿಮಾದ ಬಗ್ಗೆ ಇಷ್ಟು ಹೇಳಿ. ಫಸ್ಟು ಮೂವಿ ಬಗ್ಗೆ ಹೇಳೋದಾದರೆ, ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗೈಸ್. ಮತ್ತು ರಿಷಬ್ ಶೆಟ್ಟಿ ಸರ್ದು ಎಂಟ್ರಿ ಸೀನ್, ಹಬ್ಬ ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಯ್ ಹಲೋ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂತಂದ್ರೆ, ನಮ್ಮ ಮನೇಲಿ ಎಲ್ಲ ಮೂವಿ ನೋಡಕ್ ಹೋಗ್ತಿದ್ವಿ. ಅದು ನೈಟ್ ಶೋ 9:30 ಶೋನ ಕಾಂತಾರ ಮೂವಿನ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಒಳ್ಳೆ ಗಿವ್ ಅವೇ ಕೊಡೋಣ ಅಂತಿದ್ದೀನಿ. ಬನ್ನಿ ಇವಾಗ ಮೂವಿ ಹೋಗೋಣ. ಗೈಸ್ ರೆಡಿ ಆಗೈತು, ಬರ್ರಿ ಇವಾಗ ಹೋಗೋಣ ಮೂವಿಗೆ. 5 minutes later. ಗೈಸ್ ಫುಲ್ ಹೌಸ್ ಗಾಯ್ಸ್, ಎಲ್ಲ ನೋಡಿ. ನನ್ನ ವಾಯ್ಸ್ ಕೇಳಿಸಿದೆಯೋ ಇಲ್ಲ ಗೊತ್ತಿಲ್ಲ, ಫುಲ್ ಹೌಸು. ಟಿಕೆಟೇ ಸಿಗ್ತಲ್ಲ ಗಾಯ್ಸ್. ಫುಲ್ ಹೌಸ್. 6.5 hours later. ಗುಡ್ ಮಾರ್ನಿಂಗ್ ಗಾಯ್ಸ್. ನಿನ್ನೆ ನೈಟು ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೋಸ್ಕರ ಇವತ್ತು ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮತ್ತು ಮೂವಿ ಹೇಗಿತ್ತು ಮತ್ತು ಗಿವ್ ಅವೇ ಏನು ಅಂತ ಇವತ್ತು ತಿಳಿಸ್ತೀನಿ, ಬನ್ನಿ. ಗಿವ್ ಅವೇ ಯಾರ್ಯಾರಿಗೆ ಬೇಕೋ ಅವ್ರು ಮಾತ್ರ ವಿಡಿಯೋ ನೋಡಿ. 5 minutes later. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ಮೂವಿ ಮತ್ತು ಗಿವ್ ಅವೇ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಫಸ್ಟು ಮೂವಿ ಬಗ್ಗೆ ಹೇಳ್ತೀನಿ, ನೆಕ್ಸ್ಟ್ ಗಿವ್ ಅವೇ ಬಗ್ಗೆ ಹೇಳ್ತೀನಿ. ಫಸ್ಟು ಮೂವಿ ಬಗ್ಗೆ ಹೇಳೋದಾದರೆ, ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗೈಸ್. ಮತ್ತು ರಿಷಬ್ ಶೆಟ್ಟಿ ಸರ್ದು ಎಂಟ್ರಿ ಸೀನ್, ಹಬ್ಬ ಅದರಲ್ಲಿ ಎರಡು ಮಾತೇ ಇಲ್ಲ. ಎಲ್ಲ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಒಂದೊಂದು ಸೀನ್ ತೆಗಿಯೋಕ್ಕೂ ಅವ್ರು ಅಷ್ಟು ಕಷ್ಟಪಟ್ಟಿರ್ತಾರೆ ಗೈಸ್. ಪಾಪ ಅವರಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಅವ್ರು ಹೇಗೆ ಬೆಳೆಯೋಕ್ಕೆ ಸಾಧ್ಯ ಗೈಸ್. ಹಾಗಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಕನ್ನಡ ಭಾಷೆ ಮತ್ತು ಕನ್ನಡ ಸಿನಿಮಾಗಳನ್ನು ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ಮನೇಲಿರೋರು ಮತ್ತು ನಮ್ಮ 6 ಜನ ಫ್ರೆಂಡ್ಸು ಎಲ್ಲ ಸೇರಿಬಿಟ್ಟು ಮೂವಿ ನೋಡೋಕೆ ಹೋಗಿದ್ವಿ. ಬಟ್ ಅಲ್ಲಿ ಟಿಕೆಟೇ ಸಿಗ್ತಿರ್ಲಿಲ್ಲ ಗಾಯ್ಸ್. ಕಾಂತಾರ ಮೂವಿ ಯಾವಾಗ ರಿಲೀಸ್ ಆಯಿತೋ ಅಲ್ಲಿಂದ ನಾವು ಇಲ್ಲಿವರೆಗೂ ಟಿಕೆಟಿಗೆ ಪ್ರಯತ್ನ ಮಾಡ್ತಾನೆ ಇದ್ವಿ, ಬಟ್ ಸಿಗ್ತಾ ಇರಲಿಲ್ಲ. ಅದು ನಾನು ನಿನ್ನೆ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ಗೈಸ್. ಇವಾಗ ಗಿವ್ ಅವೇ ಬಗ್ಗೆ ಹೇಳೋ ಟೈಮು. ಗಿವ್ ಅವೇ ಏನು ಅಂತ ಇವಾಗ ಹೇಳ್ತೀನಿ. ಅದಕ್ಕೂ ಮುನ್ನ ಎಲ್ಲ ವ್ಯೂಸ್ ಜಾಸ್ತಿ ಹೋಗ್ತಾ ಇದೆ, ಎಲ್ಲ ವೀಡಿಯೋಸು ವ್ಯೂಸ್ ಜಾಸ್ತಿ ಹೋಗ್ತಿದೆ. ಬಟ್ ಲೈಕ್ ಮಾಡ್ತಿಲ್ಲ ನೀವು, ಏನಕ್ಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಗೈಸ್. ಬನ್ನಿ ಇವಾಗ ಗಿವ್ ಅವೇ ಬಗ್ಗೆ ಹೇಳ್ತೀನಿ. ಇವಾಗ ಗೈಸ್ ಗಿವ್ ಅವೇ ಏನು ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ ಆದ ಸಂಜು ಕನ್ನಡಿಗ, ಯಾವುದಂತಂದರೆ ಒಂದು ಸರಿ ತೋರಿಸ್ತೀನಿ. ಯಾಕಂತಂದರೆ ಸಂಜು ಕನ್ನಡಿಗ ಅಂತ ಟೈಪ್ ಮಾಡಿದ್ರೆ, ಸರ್ಚ್ ಅಷ್ಟೇ ಕೊಟ್ಟರೆ ಸಾಕು. ಸಂಜು ಕನ್ನಡಿಗ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಸಾಕು, ಫಸ್ಟ್ ಎಂಟ್ರೆನ್ಸಲ್ಲೇ ನಾನು ಬರುತ್ತೆ. ಇಲ್ಲ 2-3 ಅಕೌಂಟ್ ತೋರಿಸುತ್ತೆ, ಅದು ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೆ ತೋರಿಸ್ತೀನಿ ನೋಡಿ ಯಾವುದು ಅಂತ. ಇದೆ ನೋಡಿ ಗೈಸ್. ಈ ಚಾನಲ್ಗೆ 10 ಜನನ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ನೀವು. 10 ಜನದ ಮೇಲೆ ಎಷ್ಟು ಜನನಾದರೂ ಸಬ್ಸ್ಕ್ರೈಬ್ ಮಾಡಿಸಿ. ಮಿನಿಮಮ್ 10 ಜನದ ಮೇಲೆ ಇರಲೇಬೇಕು. 10 ಜನದ ಮೇಲೆ ಯಾರು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಸಿರ್ತೀರೋ ಅವ್ರಿಗೆ 200 ರೂಪೀಸ್ ಗಿವ್ ಅವೇ ಇರುತ್ತೆ. ಮತ್ತು ನೆಕ್ಸ್ಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್, ಅದನ್ನು ತೋರಿಸ್ತೀನಿ. ಸಂಜು ಕನ್ನಡಿಗ ಅಂತ ಇದೆ, ಅದು ಕೂಡ ಅದನ್ನು ಫಾಲೋ ಮಾಡಿರಬೇಕು. ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಈ ಲಾಗಲ್ಲಿ ಒಂದು ಶಾರ್ಟ್ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಅದನ್ನು 5 ಜನಕ್ಕೆ ಶೇರ್ ಮಾಡಿರಬೇಕು. ಒಂದು ಸೆಕೆಂಡ್ ತೋರಿಸ್ತೀನಿ ಅಕೌಂಟ್ ಯಾವುದು ಅಂತ. ಇದೆ ನೋಡಿ ಗೈಸ್, ಸಂಜು ಕನ್ನಡಿಗ ಇದೆ. ಇದೇ ಅಕೌಂಟ್ಗೆ ಈ ಅಕೌಂಟ್ಗೂ ಫಾಲೋ ಆಗಿರಬೇಕು. ನೆಕ್ಸ್ಟು 5 ಜನಕ್ಕೆ ಶೇರ್ ಮಾಡಿರಬೇಕು. ಮತ್ತು 10 ಜನದ ಮೇಲೆ ಎಷ್ಟು ಜನನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಸಿ. ಅವರಿಗೆ ಯಾರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡಿಸಿರ್ತಾರೋ ಈ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡಿಬಿಟ್ಟು, ಮತ್ತು 5 ಜನಕ್ಕೆ ಶೇರ್ ಮಾಡಿರೋದನ್ನ, ಮತ್ತು ಎಷ್ಟು ಜನನ ನೀವು
ಸಬ್ಸ್ಕ್ರೈಬ್ ಮಾಡಿಸಿರ್ತಾರೋ ಅಷ್ಟು ಜನದ್ದು ನೀವು ನನಗೆ ಸ್ಕ್ರೀನ್ಶಾಟ್ನ ಈ ಅಕೌಂಟ್ಗೆ ಕಳಿಸ್ಬೇಕಾಗ್ತೈತೆ. ಈ ಗಿವ್ ಅವೇಲಿ ಯಾರು ವಿನ್ ಆಗ್ತಾರೆ ಅಂತ ನಾನು ಇನ್ನೊಂದು ಹೇಳ್ತೀನಿ. ಒಬ್ರು ವಿನ್ ಆಗ್ಬೋದು, ಇಬ್ರು ವಿನ್ ಆಗ್ಬೋದು, ನಾನು ಹೇಳೋಕ್ಕಾಗಲ್ಲ. ಇಬ್ರಿಗೂ ಕೊಡ್ಬೋದು, ಒಬ್ರಿಗೂ ಕೊಡ್ಬೋದು. ಅದು ನಿಮಗೆ ಬಿಟ್ಟಿರೋದು. ನಾನು ಇದನ್ನ ವಿನ್ನರ್ ಯಾರು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ ಗಾಯ್ಸ್. ಮತ್ತು ಇನ್ನೊಂದು ಗಿವ್ ಅವೇ ಏನು ಅಂತ ನಾನು ಲಾಸ್ಟ್ ವಿಡಿಯೋ ಎಂಡಲ್ಲಿ ಹೇಳಿರ್ತೀನಿ. ಇನ್ನೊಂದು ಗಿವ್ ಅವೇ ಹೇಳ್ತೀನಿ, ಅದು ಲಾಸ್ಟ್ ಎಂಡ್ವರೆಗೂ ನೀವು ಈ ವಿಡಿಯೋನ ನೋಡಿ. 5 minutes later. ಗೈಸ್, ನಾಳೆ ಹಬ್ಬ. ನಮ್ಮಮ್ಮ ಏನೇನು ಮಾಡ್ತಾಯಿದ್ದೆ ಒಳಗಡೆ, ನೋಡೋಣ ಬನ್ನಿ ಏನು ಮಾಡ್ತೀವಿ ಅಂತ. ಹಾಗೆ ನಿನ್ನೆ ಹೋಗಿರೋ ಮೂವಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ ಬನ್ನಿ. ನೋಡಿ ಗೈಸ್, ಹೋಳಿಗೆ ಮಾಡ್ತಾಯಿದ್ದೆ. ಅಮ್ಮ 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 ನಿನ್ನೆ ಮೂವಿ ಹೆಂಗಿತ್ತಮ್ಮ? ಹಾಂ, ನಿನ್ನ ಲೈಫಲ್ಲಿ ಎಷ್ಟನೇ ಮೂವಿ ಇದು ಹೋಗಿರೋದು? ಹಾಂ, ಹೌದಾ? ನಿನಗೆ ಯಾವ ಸೀನ್ ಇಷ್ಟ ಆಯ್ತಮ್ಮ ನಿನ್ನೆ? ಹಾಂ, ಯಾವ ಸೀನ್ ಇಷ್ಟ ಆಯ್ತಮ್ಮ? ಹಾಂ, ಎಲ್ಲವೂ ಚೆನ್ನಾಗಿದ್ದಾವೆ. ಅವ್ರಿಗೆ ನೆನಪಾಗ್ತಿಲ್ಲ ಗಾಯ್ಸ್, ಯಾಕೆ ಮೂವಿ ನೋಡೋರು ಅಷ್ಟೇ ಅವರು. ರಕ್ಷಿತಾ, ನಿನ್ಗೆ ಯಾವುದೇ ನಿನ್ಗೆ ಯಾವ ಸೀನ್ ಇಷ್ಟ ಆಯ್ತು? ನನಗೆ ಅವನ ಮೇಲೆ ದೇವ್ರು ಬರ್ತಿತ್ತಲ್ಲ, ಆ ಸೀನ್ ಮಾತ್ರ ಸಖತ್ತಾಗಿತ್ತು. ಮಾತ್ರ ಅಲ್ಟಿಮೇಟ್ ಮಾತ್ರ ಅದು ಸೀನು. ಆ ರಿಷಬ್ ಶೆಟ್ಟಿ ಸರ್ ಅವ್ರು ಆಕ್ಷನ್ ಮಾಡೋದ್ ನೋಡಿದ್ರೆ ಸಾಕು ನಮ್ಗೆ ಭಯ ಆಗೋದು. ಅವ್ರ ಮೈ ಮೇಲೆ ದೇವ್ರು ಬಂದಾಗ ಆಕ್ಷನ್ ಮಾಡ್ಬಿಟ್ಲೇ ಅದೇನೋ ಒಂಥರ ಮೈಯಲ್ಲೆಲ್ಲ ರೋಮಾಂಚನ ಆಗೋದು. ಸಖತ್ತಾಗಿತ್ತು ಮಾತ್ರ ಮೂವಿ. ಯಾರೇ ಇದ್ರು ಥಿಯೇಟ್ರಿಗೆ ಹೋಗಿ ನೋಡ್ರಿ, ಸಖತ್ತೈತೆ ಮೂವಿ ಮಾತ್ರ. ಕಾಂತಾರ ಮೂವಿ ಸಖತ್ತೈತೆ. ಥ್ಯಾಂಕ್ಸ್ ಅಂತ ಅವಳೆ. ಗೈಸ್, ಅಷ್ಟೇ, ನೀವು ಅಷ್ಟೇ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ, ಥಿಯೇಟ್ರಲ್ಲೇ ನೋಡಿ ಗೈಸ್. ಮತ್ತು ಒಂದು ಲವ್ ಸಾಂಗ್ ಇದೆ ಅದರಲ್ಲಿ. ನನಗಂತೂ ಆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅಯ್ಯೋ ಇನ್ನೂ ಹಂಗೆ ಐತೆ ಕಿವಿಲಿ, ಎಷ್ಟು ಚೆನ್ನಾಗೈತೆ ಗೈಸ್. ಅದು ಸಿಕ್ಕರೆ ಆ ಸಾಂಗ್ದು ಒಂದು ವಿಡಿಯೋ ಕ್ಲಿಪ್ ಸಿಕ್ಕರೆ ಹಾಕ್ತೀನಿ ಗೈಸ್. ನಮ್ಮ ಪಪ್ಪ ನಿನ್ನೆ ಬರಲೇ ಇಲ್ಲ ಗೈಸ್. ನಿನ್ನೆ ಕರ್ಕೊಂಡು ಹೋಗೋಣ ಅಂತಂದರೆ ಅವರು ಎಲ್ಗೂ ಹೊರಗಡೆ ಹೋಗೋಣ ಅಂತಂದರೆ ಬರೋದೇ ಇಲ್ಲ. ಅವರು ಏನಕ್ಕೆ ಅಂತ ಗೊತ್ತೇ ಇಲ್ಲ ಗೈಸ್. ಅದು ಒಂದ್ಸರಿ ಇವತ್ತು ಕರ್ಕೊಂಡು ಹೋಗೋಣ ಅಂತ ಮಾಡೀನಿ. ಎಲ್ಲೋ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ. ನೋಡೋಣ ಬರ್ತಾರೆ ಇಲ್ಲ ಅಂತ ಕಾಯ್ತಾ ಇದ್ದೀನಿ. ಇವಾಗ ಸಂಜೆ ಯಾವಾಗ ಆಗುತ್ತೆ ಅಂತ. ಅವ್ರು ಎಷ್ಟು ಸುಳ್ಳು ಹೇಳಿದ್ರು ಅಲ್ಲ, ಅವ್ರು ನಾವು ನಿಜ ಹೇಳ್ತಾ ಇದ್ರು ಅವ್ರು ನಂಬೋದೇ ಇಲ್ಲ. ಹೋಗೋಣ ಬನ್ನಿ ಅಂತ ಹೇಳಿದ್ರೆ ಇಲ್ಲ, ನಾನು ನೋಡೋಕೆ ಬರಲ್ಲ, ನಂಗೆ ಇಷ್ಟ ಆಗಲ್ಲ. ಅವ್ರು ನೋಡೋಕೆ ಹೋಗಲ್ಲ ಅಂತಲ್ಲ, ನಮ್ಮ ಜೊತೆ ಏನಕ್ಕೆ ಬರಲ್ಲ ಅಂತ ಗೊತ್ತಿಲ್ಲ, ಹೋಗ್ತಾರೆ, ನಮ್ಮ ಜೊತೆ ಬರಲ್ಲ. ಅವರು ನಾವು ನಮ್ಮ ಏಜಲ್ಲಿ ಇದ್ದಾಗ ಅವ್ರು ಈ ಥರದ್ದು ಮೂವಿ ಎಷ್ಟು ನೋಡಿದಾರೋ ಗೊತ್ತಿಲ್ಲ ಗೈಸ್, ತುಂಬ ನೋಡಿದ್ದಾರೆ. ಏನೇ ನಿಂದು ಮತ್ತೇನೋ ಹೇಳ್ತಾಳೆ ನೋಡಿ ಗೈಸ್. ಸೀನ್ ಹೇಳಕ್ಕಾಗಿತ್ತು, ಅದಕ್ಕೆ ಬಂದೆ. ಹೇಳಿ, ಯಾವ ಸೀನು? ಅದೇ ಅವನು ಲಾಸ್ಟಿಗೆ ಎಂಟ್ರಿಗೆ ಇದು ಬಂಡೆ ಹೊಡಿತಾನೆ. ಶಿವನ ಹತ್ರ ಹೋದಾಗ ಅವನು ಒಂಥರ ಬಂಡೆಯಿಂದ ಹೊರಗೆ ಇನ್ನೊಂದು ಬರ್ತತೆ ಅದು ಒಂಥರ ರಾಕ್ಷಸ ಇದ್ದಂಗೆ ಅಂತಾನೆ. ಅವನು ಬಂದು ಅವನ ಹತ್ರ ಕುಸ್ತಿ ಆಡಿದಾಗ ಅವನು ಸಡನ್ ಆಗಿ ಅವನಿಗೆ ಆ ಕುಸ್ತಿ ಅಂದ್ರೆ ಫೈಟಿಂಗ್ ಮಾಡ್ತಾ ಇದ್ರು. ಆ ರಾಕ್ಷಸ ಹಾಗೂ ರಿಷಬ್ ಶೆಟ್ಟಿ ಸರ್ ಕುಸ್ತಿ ಆಡ್ತಾ ಇದ್ರು. ಪಾಪ ಒಂದೇ ಸಲಿಗೆ ಸಡನ್ ಆಗಿ ಶಿವ ಅನ್ಕೊಂಡಾಗ ಅವರು ಒಂದೇ ಸಲಿಗೆ ಆ ರಾಕ್ಷಸ ಸರ್ನ ದೂಡಿ ಆ ಶಿವನ ಹತ್ರ ಹೋಗಿ ತ್ರಿಶೂಲ ಹಿಡ್ದು ಸಡನ್ ಆಗಿ ಅವ್ರ ಹತ್ರ ಅವ್ರ ಮೈಯಲ್ಲಿ ಅದೇನ್ ವೈ ಬರ್ತಿತ್ತೋ ಗೊತ್ತಿಲ್ಲ, ಸಖತ್ತಾಗಿತ್ತು ಮಾತ್ರ. ಆ ವೈ ಬಂದಾಗ ಅವ್ರ ಮೈ ಮೇಲೆ ಆ ದೇವ್ರು ಬಂದಾಗ ಸಖತ್ತಾಗಿತ್ತು. ಅವರು ತ್ರಿಶೂಲ ಹಿಡ್ದ್ಬಿಟ್ಲೇನೆ ಸಡನ್ ಆಗಿ ಒಂದೇ ಸಲಿಗೆ ಹಾವು ಬರ್ತಿತ್ತೆ. ಹಾವು ಬಂದು ಅವ್ರ ಮೈ ಮೇಲೆ ಸುತ್ಕೊಂಡ್ ಬಿಟ್ಲೇನೆ ಅವ್ರು ಒಂದೇ ಸಲಿಗೆ ಚೆಂಡೆತ್ತಾರೆ. ಆ ಸೀನ್ ಮಾತ್ರ ನೋಡ ಯಾರ ತರ ಕಾಣ್ತಿರ್ತಾರೆ. ಶಿವನ್ ಅವತಾರ ಈಗ ಹೆಂಗೆ ಶಿವ ಬೇರೆ ಅವತಾರ ಎತ್ತದಾಗ ಹೆಂಗೆ ಇದು ಕಾಣ್ತಾನೋ, ತ್ರಿಶೂಲ ಎತ್ಬಿಟ್ಲೇನೆ ಹೆಂಗ್ ಕಾಣ್ತಾನೋ ಸೇಮ್ ಹಂಗೆ ಡೈರೆಕ್ಟ್ ಹಂಗೆ ಕಂಡ್ಬಿಟ್ರು ಅವರು. ಆ ತ್ರಿಶೂಲ ಹಿಡಿದು ಸಡನ್ ಆಗಿ ಬಂದು ಹಾವು ಅವ್ರ ಮೈ ಮೇಲೆ ಸುತ್ಕೊಂಡ್ ಬಿಟ್ಲೇನೆ ಒಂದೇ ಸಲಿಗೆ ಆ ವೈಬ್ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಸಖತ್ತಾಗಿತ್ತು ಮಾತ್ರ ಮೂವಿ. ಕಾಂತಾರ ಮೂವಿ ನೋಡ್ಬೇಕು ಅಂದ್ರೆ 2 ಕಣ್ಣು ಸಾಲದು, ಸಖತ್ತಾಯ್ತು ಮೂವಿ ಮಾತ್ರ. ಯಾವುದೇ ಸಿನಿಮಾ ಆಗ್ಲಿ, ಬೇರೆ ಸಿನಿಮಾನೇ ಆಗ್ಲಿ, ಇದೇ ಸಿನಿಮಾನೇ ಆಗ್ಲಿ ಅಂತ ಅಲ್ಲ, ಎಲ್ಲಾ ಸಿನಿಮಾನು ಅಷ್ಟೇ ಥಿಯೇಟ್ರಿಗೆ ಹೋಗಿ ನೋಡ್ರಿ. ಮೊಬೈಲ್ ನೋಡೋಕ್ಕಿಂತ ಥಿಯೇಟ್ರಿಗೆ ಹೋಗಿ ನೋಡಿದ್ರೇನೆ ಅದ್ರ ಮಜಾನೇ ಬೇರೆ. ಸಖತ್ತಾಗಿರ್ತೈತೆ ಆ ಕೂಗಾಟ, ಆ ಚೀರಾಟ,
ಅದೇನ ನಾನು ಫಸ್ಟ್ ಟೈಮ್ ಹೋಗಿದ್ದಿಲ್ಲ, ಫಸ್ಟಿಗೆ ಒಂದು ಟೈಮ್ ಹೋದೆ. ಆ ಫಿಲಮ್ ನೋಡಾದ್ಮೇಲೆ ಇದೇ ಸೆಕೆಂಡ್ನೇ ಫಿಲಮ್ ನಾನು ಹೋಗ್ತಿರೋದು, ಶೋನ ನೋಡ್ತಿರೋದು. ಅಲ್ಟಿಮೇಟ್ ಆಗಿತ್ತು ಮಾತ್ರ, ಸಖತ್. ಆ ರಿಷಬ್ ಶೆಟ್ಟಿ ಸರ್ನ ನಿಜವಾಗ್ಲೂ ಆಫ್ ಮಾತ್ರ ಸಖತ್ತ ಮೂವಿ ತೆಗ್ದಾರೆ ಮಾತ್ರ. ಅವ್ರಂತ ಮೂವಿ ಏನಿಲ್ಲ, ಸಖತ್ತೈತಿ. ಆ ದೇವ್ರ ಮೈ ಮೇಲೆ ಬಂದಾಗ ಆ ವೈಬೇ ಬೇರೆ. ನೀವು ಹೋಗಿ ಆ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡ್ರಿ, ಅವರಿಗೂ ಸಪೋರ್ಟ್ ಮಾಡಿ. ಎಷ್ಟು ಕಷ್ಟಪಟ್ಟು ಮೂವಿ ತೆಗ್ದಿರ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ, ಈ ಸಲ ಹೋಗಿ ನೋಡ್ದಾಗೇನೆ ಗೊತ್ತಾಗಿರೋದು. ಅವರೆಷ್ಟು ಕಷ್ಟಪಟ್ಟು, ಅವರೆಷ್ಟು ಶೂಟಿಂಗ್ ಮಾಡಿ, ಅದು ಯಾವ ಥರ ಶೂಟಿಂಗ್ ಮಾಡ್ತಾರೋ ಅಂತಾನೆ ಗೊತ್ತಿಲ್ಲ. ಸಖತ್ತಾಗಿ ತೆಗ್ದಾನೆ ಮಾತ್ರ. ಒಂದೊಂದು ಸೀನು ಮಾತ್ರ ಸಖತ್ತಾಗಿತ್ತು ಮಾತ್ರ. ಚೆನ್ನಾಗಿತ್ತು. ಎಲ್ಲರೂ ಸಪೋರ್ಟ್ ಮಾಡಿ ಆ ಮೂವಿಗೆ. ಇನ್ನೂ ಹೆಚ್ಚಿನ ಜನ ಹೋಗಿ ಆ ಮೂವಿನ ನೋಡೋ ಅಂತಹ ಭಾಗ್ಯ ಸಿಗ್ಲಿ ಅಂತ ನಾನು ಬೇಡ್ಕೊಂತೀನಿ ದೇವ್ರ ಹತ್ರ. ಹೀಗೆ ಇನ್ನೂ ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ಹೋಗಿ ಥಿಯೇಟ್ರಿಗೆ ನೋಡ್ರಿ ಅಂತ ಹೇಳ್ತೀನಿ. ಮೊಬೈಲಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನೋಡಬೇಡಿ. ಮೊಬೈಲಲ್ಲಿ ಒಂದು ಅದು ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಮೊಬೈಲಲ್ಲಿ. ಎಲ್ಲ ಮೂವಿನೂ ಆಗಿರಲಿ, ಯಾವುದೇ ಮೂವಿನೇ ಆಗಿರಲಿ, ಹೋಗಿ ಥಿಯೇಟ್ರಲ್ಲೇ ನೋಡ್ರಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಗಾಯ್ಸ್, ಅವಳು ಹೇಳ್ತಿರೋದು ಅವಳಿಗೆ ಹೇಳೋಕ್ಕಾಗ್ತಿಲ್ಲ. ಯಾಕಂದರೆ ಮೂವಿ ಅಷ್ಟು ಚೆನ್ನಾಗಿತ್ತು ಗಾಯ್ಸ್. ಅದು ಎಲ್ಲ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿ. ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ಯಾಕಂದರೆ ಅಷ್ಟು ಕಷ್ಟಪಟ್ಟಿರ್ತಾರೆ. ಯಾಕಂದರೆ ನಾನು ಇನ್ನೂ ಒಂದು ಏನೋ ವಿಷಯ ಹೇಳಬೇಕು, ಬಟ್ ಅದನ್ನ ಇವಾಗ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಸ್ಟೋರಿ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಮೂವಿ ಬಗ್ಗೆ, ಯಾಕೆ ಸಿನಿಮಾದ ಬಗ್ಗೆ ಇಷ್ಟು ಹೇಳ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಯಾಕೆ ಹೇಳ್ತಿದ್ದಾನೆ ಅಂತ ನೀವು ತಿಳ್ಕೊಬೋದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಒಂದಿನ ಸ್ಟೋರಿ ಹಾಕ್ತೀನಿ, ಒಂದು 2 ಡೇಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಆವಾಗ ನಾವು ಕಷ್ಟ ಏನು, ಸಿನಿಮಾದವ್ರದ್ದು ಕಷ್ಟ ಏನು ಅಂತ ಅದು ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ಲಾಗ್ ಹೇಗಿತ್ತು ಅಂತ ಬೇಗ ಸಬ್ಸ್ಕ್ರೈಬ್ ಮಾಡಿಸಿ ಈ ಗಿವ್ ಅವೇನ ನಿಮ್ದಾಗಿಸ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್.